ನಮಸ್ಕಾರ ಗೆಳೆಯರೆ. ಮೇಲಿರುವವನು ದಯೆ ತೋರಿದರೆ ಎಂತಹ ಬಡವನಾದರೂ ಕ್ಷಣಾರ್ಧದಲ್ಲೇ ಶ್ರೀಮಂತನಾಗಬಲ್ಲ ಎಂಬ ಮಾತಿದೆ. ದೇವರ ಆಶೀರ್ವಾದ ಮತ್ತು ವ್ಯಕ್ತಿಯ ಅದೃಷ್ಟ ಒಂದಾದರೆ ಯಶಸ್ಸಿನ ಶಿಖರ ಏರಲು ಹೆಚ್ಚು ಸಮಯ ಬೇಕಾಗಿಲ್ಲ. ಆದರೆ ಒಬ್ಬ ವ್ಯಕ್ತಿಗೆ ಒಳ್ಳೆಯ ದಿನಗಳು ಬರುವ ಮುನ್ನ ದೇವರು ಕೆಲವು ವಿಶೇಷ ಸೂಚನೆಗಳನ್ನು ನೀಡುತ್ತಾನೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಆ ಅದೃಷ್ಟದ ಸಂಕೇತಗಳು ಯಾವುವು? ನಿಮ್ಮ ಜೀವನದಲ್ಲೂ ಈ ಬದಲಾವಣೆಗಳು ಆಗುತ್ತಿವೆಯೇ? ತಿಳಿಯೋಣ ಬನ್ನಿ. ಅದಕ್ಕೂ ಮುನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಲಕ್ಷ್ಮೀನಾರಾಯಣಾಯ ನಮಃ ಎಂದು ಬರೆಯಿರಿ. ಆ ತಾಯಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಮೊದಲನೆಯದಾಗಿ, ಮುಂಜಾನೆ 3 ಗಂಟೆಯ ನಂತರ ಹಠಾತ್ತನೆ ನಿದ್ರೆ ಕೆಡುತ್ತಿದ್ದರೆ ಅಥವಾ ಪದೇ ಪದೇ ಎಚ್ಚರವಾಗುತ್ತಿದ್ದರೆ ಅದನ್ನು ಸಾಮಾನ್ಯ ವಿಷಯ ಎಂದು ಕಡೆಗಣಿಸಬೇಡಿ. ರಾತ್ರಿ 3 ಗಂಟೆಯ ನಂತರ ದೇವತೆಗಳ ಶಕ್ತಿ ಜಾಗೃತವಾಗಿರುತ್ತದೆ ಎಂದು ನಂಬಲಾಗಿದೆ. ಈ ಸಮಯದಲ್ಲಿ ಎಚ್ಚರವಾಗುವುದು ನೀವು ದೈವಿಕ ಶಕ್ತಿಯಿಂದ ಆಶೀರ್ವದಿಸಲ್ಪಟ್ಟಿದ್ದೀರಿ ಎನ್ನುವುದರ ಸೂಚನೆ. ಈ ಸಮಯದಲ್ಲಿ ದೇವರನ್ನು ಪ್ರಾರ್ಥಿಸಿದರೆ ನಿಮ್ಮ ಯಾವುದೇ ಕೋರಿಕೆಗಳು ಈಡೇರುತ್ತವೆ. ನಿಮ್ಮ ಕನಸುಗಳು ಕೂಡ ನಿಮ್ಮ ಭವಿಷ್ಯದ ಬಗ್ಗೆ ಹೇಳುತ್ತವೆ. ಪರ್ವತ ಮತ್ತು ಜಲಪಾತ. ಕನಸಿನಲ್ಲಿ ಎತ್ತರದ ಪರ್ವತ ಅಥವಾ ಜಲಪಾತದ ನೀರನ್ನು ಕುಡಿಯುತ್ತಿರುವಂತೆ ಕಂಡರೆ ನೀವು ಮಾಡುವ ಕೆಲಸದಲ್ಲಿ ಶೀಘ್ರವೇ ಯಶಸ್ಸು ಸಿಗಲಿದೆ ಎಂದರ್ಥ. ದೇವದೇವತೆಗಳು. ಕನಸಿನಲ್ಲಿ ದೇವರು ಕಾಣಿಸಿಕೊಂಡರೆ ಅದು ಅತ್ಯಂತ ಮಂಗಳಕರ. ಆದರೆ ನೆನಪಿಡಿ, ಈ ಕನಸನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಬಣ್ಣಗಳು ಮತ್ತು ಹೂವುಗಳು. ಹಳದಿ ಅಥವಾ ಕೆಂಪು ಹೂವುಗಳು ಕೆಂಪು ಸೀರೆಯುಟ್ಟ ಮಹಿಳೆ ಅಂದರೆ ಲಕ್ಷ್ಮಿಯ ಸಂಕೇತ, ಅಥವಾ ದೇವಾಲಯ ಕನಸಿನಲ್ಲಿ ಬಂದರೆ ಸಂಪತ್ತು ಪ್ರಾಪ್ತಿಯಾಗಲಿದೆ ಎಂದರ್ಥ. ನಮ್ಮ ಸುತ್ತಮುತ್ತಲಿನ ಜೀವಿಗಳು ಕೂಡ ಶುಭ ಸುದ್ದಿಯ ವಾಹಕಗಳು. ಪಕ್ಷಿಗೂಡು. ನಿಮ್ಮ ಮನೆಯ ಬಾಲ್ಕನಿಯಲ್ಲಿ ಪಕ್ಷಿಗಳು ಗೂಡು ಕಟ್ಟಿದರೆ ಅದನ್ನು ತೆಗೆಯಬೇಡಿ. ಅದು ದೊಡ್ಡ ಗುಡ್ ನ್ಯೂಸ್ ಬರುವ ಸೂಚನೆ. ಕಪ್ಪು ಇರುವೆಗಳು. ಮನೆಯಲ್ಲಿ ಕಪ್ಪು ಇರುವೆಗಳ ಗುಂಪು ಕಂಡುಬಂದರೆ ಲಕ್ಷ್ಮೀದೇವಿಯ ಕೃಪಾಕಟಾಕ್ಷ ನಿಮ್ಮ ಮೇಲಿದೆ ಎಂದರ್ಥ. ಹಲ್ಲಿಗಳು. ಮನೆಯ ಒಂದೇ ಗೋಡೆಯ ಮೇಲೆ 3 ಹಲ್ಲಿಗಳು ಒಟ್ಟಿಗೆ ಕಂಡರೆ ಅದು ಧನಾಗಮನದ ಸಂಕೇತ. ಹಸು ಮತ್ತು ಪಕ್ಷಿಗಳು. ಮನೆ ಮುಂದೆ ಬಿಳಿ ಹಸು ಬಂದು ಕೂಗಿದರೆ ಅದಕ್ಕೆ ರೊಟ್ಟಿ ಅಥವಾ ಬೆಲ್ಲ ನೀಡಿ. ಮನೆಯ ಅಂಗಳದಲ್ಲಿ ಗುಬ್ಬಚ್ಚಿಗಳು ಚಿಲಿಪಿಲಿಗುಟ್ಟಿದರೆ ಒಳ್ಳೆಯ ಸಮಯ ಹತ್ತಿರದಲ್ಲಿದೆ ಎಂದರ್ಥ. ವಾಸ್ತುಶಾಸ್ತ್ರದ ಪ್ರಕಾರ ಕೆಲವು ದೈಹಿಕ ಬದಲಾವಣೆಗಳು ಕೂಡ ಅದೃಷ್ಟವನ್ನು ಸೂಚಿಸುತ್ತವೆ. ಪುರುಷರ ಬಲಗಣ್ಣು ಮತ್ತು ಮಹಿಳೆಯರ ಎಡಗಣ್ಣು ಅದರುವುದು ಶುಭ. ಬಲ ಅಂಗೈ ಪದೇ ಪದೇ ತುರಿಸುತ್ತಿದ್ದರೆ ಹಣ ಬರುವ ಸಾಧ್ಯತೆ ಇರುತ್ತದೆ. ಬೆಳಿಗ್ಗೆ ಎದ್ದ ತಕ್ಷಣ ಮಂತ್ರಘೋಷ, ಶಂಖದ ನಾದ ಅಥವಾ ತೆಂಗಿನಕಾಯಿಯನ್ನು ನೋಡುವುದು ದಿನವಿಡೀ ಯಶಸ್ಸನ್ನು ತರುತ್ತದೆ. ಗೆಳೆಯರೆ, ಈ ಎಲ್ಲ ಸಂಕೇತಗಳು ನಿಮ್ಮ ಜೀವನದಲ್ಲಿ ಧನಾತ್ಮಕ ಬದಲಾವಣೆ ತರಲಿವೆ ಎಂಬ ನಂಬಿಕೆ ನಮ್ಮ ಪುರಾಣಗಳಲ್ಲಿದೆ. ನಿಮಗೂ ಇಂತಹ ಅನುಭವಗಳಾಗಿದ್ದರೆ ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಇಂತಹ ಮತ್ತಷ್ಟು ಮಾಹಿತಿಪೂರ್ಣ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.